ಸ್ಟೇಜ್ ಬಳಿ ಹೋಗ್ಬೇಕು. ನೀನು ಕೆಲಸ ಮಾಡ್ತಿದ್ದೀನಿ ಅನ್ಕೊಂಡ್ರ? ನಮಗೆ ಪುಸಿ ಹೊಡಿಬೇಕಲ್ವಾ? ಸೊ ಇವತ್ತು ಸ್ಪೋರ್ಟ್ಸ್ ಡೇ, ಅದಕ್ಕೋಸ್ಕರ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ, ನೀವು ಬಾ ನನ್ನ ಜೊತೆ ಅಂತ ಅಮ್ಮಗೆ ಹೆಲ್ಪ್ ಮಾಡಿ ಈಗ ಲೊಕೇಶನ್ ಹತ್ರ ಬಂದ್ವಿ. ಅಮ್ಮ ನನಗೆ ಆಲ್ ದ ಬೆಸ್ಟ್ ಹೇಳಿದ್ರು. ಸೊ ನೆಕ್ಸ್ಟ್ ಮ್ಯಾಚ್ ಫಾಸ್ಟ್ ಆಗ್ತಾ ಇತ್ತು. ಅದನ್ನ ನೋಡಿ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮುಗ್ದು ನನ್ನ ಗೇಮ್ ಸ್ಟಾರ್ಟ್ ಆಯ್ತು. ಈಗ ಡ್ಯಾನ್ಸ್ ಆಡಿಸ್ತಿದ್ದಾರೆ. ಅಯ್ಯೋ, ಆ ಕಡೆ ತಿರುಗಿ ಈ ಕಡೆ ತಿರುಗಿ, ಆ ಕಡೆ ತಿರುಗಿ ಈ ಕಡೆ ತಿರುಗಿ. ನಾನು ಕಾಣಿಸ್ತಾ ಇಲ್ವಾ? ಝೂಮ್ ಮಾಡಿ ನೋಡಿ, ಅಲ್ಲೇ ಇದ್ದೀನಿ ನಾನು. ಸೊ ಅವ್ರು ಆಡ್ದಂಗೆ ಕೈ ಕಾಲು ಎಲ್ಲ ಆಡಿಸ್ಕೊಂಡು ಡ್ಯಾನ್ಸ್ ಮಾಡು. ಡ್ಯಾನ್ಸು ಏನೋ ಗೊತ್ತಿಲ್ಲ, ಎಲ್ಲರೂ ತಿರುಗಿದ್ಮೇಲೆ ನಾನು ತಿರುಗ್ತಿದ್ದೆ. ಆಮೇಲೆ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಯ್ತು. ಓಡೋಡು ಓಡೋಡು ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಓಡಿ ಥರ್ಡ್ ಪ್ರೈಸ್ ಗೆದ್ದೆ. ಈ ಪ್ರೈಸ್ ಗೆದ್ಮೇಲೆ ಖುಷಿಯಿಂದ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಆಯ್ತು. ಅದರಲ್ಲಿ ಫಸ್ಟ್ ಗೇಮು ಚಕ 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 ಅಂತ ಎಲ್ಲರಿಗಿಂತ ಫಸ್ಟ್ ನಾನೇ ಬಂದ್ಬಿಟ್ಟೆ. ನೋಡಿ ಅಮ್ಮ ಚೇರ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ನೆಕ್ಸ್ಟ್ ಗೇಮು ಲೈಫಲ್ಲಿ ಹೇಗಾಗುತ್ತೆ ಅಂತ ಅಮ್ಮ ನಂಗೆ ಹೇಳ್ತಾ ಇದ್ರು. ಇವತ್ತು ಅರ್ಥ ಆಯ್ತು, ಎಲ್ಲ ಟೈಮ್ ಒಂದೇ ಇರಲ್ಲ ಪಾಪ. Oh my god. ಈ ತರ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗುತ್ತೆ, ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಸೋಲು ಗೆಲುವು ಇದ್ದಿದ್ದೆ.